ಬನ್ನಿ ಹಾಗಿದ್ರೆ ನಕ್ಷತ್ರಗಳ ಅನುಸಾರವಾಗಿ ಯುಗಾದಿಯ ಫಲ ಏನಿದೆ ಅಂತನ್ನೋದನ್ನು ನೋಡ್ಕೊಂಡು ಬರೋಣ. ಮೊಟ್ಟ ಮೊದಲನೇ ಕ್ಯಾಟಗರಿ ಯಾವುದು ಅಂತಂತಂದರೆ ಪಂಥ ಅಂತ. ಪಂಥ ಅಂತಂದ್ರೆ ಏನು, ಒಂಚೂರು ಹಾದಿ ಒಳಗೆ ಇರ್ತಾರಂತ. ಬಹಳ ವಿಶೇಷವಾದಂತಹ ಏನು ಫಲಗಳಿಲ್ಲ, ಕಿಂತು ಹಾದಿ ಒಳಗೆ ಈ ಎಲ್ಲ ನಕ್ಷತ್ರದವರು ಇರ್ತಾರೆ ಅಂತ. ಯಾವೆಲ್ಲ ನಕ್ಷತ್ರಗಳು ಅಂತ ಪ್ರಶ್ನೆಯನ್ನು ಮಾಡಿಕೊಂಡ್ರೆ, ಮೊಟ್ಟ ಮೊದಲನೆಯ ನಕ್ಷತ್ರ ಅನುರಾಧ ನಕ್ಷತ್ರ, ಅದಾದ ಮೇಲೆ ಜ್ಯೇಷ್ಠ ನಕ್ಷತ್ರ, ಮತ್ತೊಂದು ಮೂಲ ನಕ್ಷತ್ರ. ಈ ಮೂರು ನಕ್ಷತ್ರದವರಿಗೆ ಪಂಥ ಅಂತಂದ್ರೇನು, ಹಾದಿ ಒಳಗಿರ್ತಾರ ಅಂತ ಅರ್ಥ. ಸೊ ಹಾದಿ ಒಳಗೆ ಹೋಗತಕ್ಕಂಥವರಿಗೆ ಒಂದು ವಿಶೇಷವಾದಂತಹ ನೆರವಷ್ಟೇ, ಆದರೆ ವಿಶೇಷ ಫಲ ಅಂತೇನಿಲ್ಲ. ಹಾಗಿದ್ರೆ ವಿಶೇಷ ಫಲ ಯಾರಿಗಿದೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಇನ್ನುಳಿದ ಕ್ಯಾಟಗರಿಯನ್ನು ಮತ್ತು ನಕ್ಷತ್ರಗಳನ್ನು ನಾವು ನೋಡ್ತಾ ಹೋಗೋಣ. ಸುಖ ಅಂತನ್ನುವಂತಹ ಫಲ ಯಾರಿಗಿದೆ ಅಂತನ್ನೋದನ್ನು ನೋಡ್ತಾ ಹೋಗೋಣ. ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಶತತಾರಕ, ಧನಿಷ್ಠ, ಪೂರ್ವ ಭಾದ್ರಪದ, ಈ ಎಲ್ಲ ನಕ್ಷತ್ರಗಳಿಗೂ ಕೂಡ ಸುಖ ಅಂತನ್ನುವಂತಹ ಫಲವನ್ನು ಈ ಒಂದು ಯುಗಾದಿಯ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಿದ್ರೆ ಸುಖದಲ್ಲಿ ಇರುವವರು ಮತ್ತು ಪಂಥ ಅಂತನ್ನುವಂತಹ ಒಂದು ಮಾರ್ಗದಲ್ಲಿ ಇರುವಂಥವರಿಗೆ ಏನಾದರೂ ಪರಿಹಾರ ಉಪಾಯಗಳಿವೆಯಾ ಸುಖವನ್ನು ಪಡಿಲಿಕ್ಕೆ? ಮತ್ತು ಆ ಪಂಥ ಅಂತನ್ನುವಂತಹ ಹಾದಿ ಒಳಗೆ ಹೊಂಟವರಿಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಸುಖಾಭಿವೃದ್ಧಿ ಆಗಲಿಕ್ಕೆ ಹಾದಿಗಳಿವೆಯಾ? ಅವಶ್ಯವಾಗಿ ತಿಳಿಸ್ಕೊಡ್ತೇನೆ. ನೀವು ಸನಾತನ ಧರ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಬನ್ನಿ ಹಾಗಿದ್ರೆ ಮುಂದಿನ ಕ್ಯಾಟಗರಿಯನ್ನು ನೋಡೋಣ. ಪೀಡಾ. ಸೊ ಪೀಡಾ ಯಾರಿಗಿದೆ, ಯಾವ ಯಾವ ನಕ್ಷತ್ರಗಳಿಗೆ ಪೀಡೆ ಇದೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಪೀಡೆ ಇರುವಂತಹ ನಕ್ಷತ್ರಗಳು ಉತ್ತರಾಭದ್ರಪದ, ರೇವತಿ ಮತ್ತು ಅಶ್ವಿನಿ. ಸೊ ಈ ಮೂರು ನಕ್ಷತ್ರಗಳಿಗೆ ನಾವು ಪೀಡಾ ಅಂತನ್ನುವಂತಹ ಫಲವನ್ನು ನೋಡ್ತಾ ಇದ್ದೇವೆ. ವಸ್ತ್ರಲಾಭ. ಸೊ ಯುಗಾದಿಗೆ ವಸ್ತ್ರಲಾಭ, ಯುಗಾದಿಗೆ ಪೀಡೆ, ಯುಗಾದಿಗೆ ವಸ್ತ್ರಲಾಭ, ಯುಗಾದಿಗೆ ಸುಖ, ಯುಗಾದಿಯಲ್ಲಿ ಪಂಥ. ಸೊ ಯುಗಾದಿಯ ಫಲಗಳು ಅಂತ ಬಂದಾಗ ವಸ್ತ್ರಲಾಭ ಅಂತನ್ನುವಂತಹ ಫಲ ಯಾವ ಯಾವ ನಕ್ಷತ್ರಗಳಿಗಿವೆ ಅಂತ ಹೇಳಿ ನೋಡೋದಾಗಿದ್ರ, ಭರಣಿ, ಕೃತ್ತಿಕ, ರೋಹಿಣಿ. ಸೊ ಭರಣಿ, ಕೃತ್ತಿಕ, ರೋಹಿಣಿ ಈ ಮೂರು ನಕ್ಷತ್ರಗಳಿಗೆ, ಮತ್ತು ಮೃಗಶಿರ, ಆರ್ದ್ರ ಮತ್ತು ಪುನರ್ವಸು ಈ ಎಲ್ಲ ನಕ್ಷತ್ರಗಳಿಗೆ ವಸ್ತ್ರಲಾಭ ಅಂತನ್ನುವಂತಹ ಫಲ ಈ ಒಂದು ಯುಗಾದಿಗೆ ಆಗ್ತಾ ಇದೆ. ಧನಹಾನಿ. ಸೊ ಯುಗಾದಿಯ ಒಂದು ಸಂದರ್ಭದಲ್ಲಿ ಹಿಂದಿನ ಮುಂದಿನ ದಿನಗಳಲ್ಲಿ ಯುಗಾದಿಯ ಫಲ ಅಂತ ಹೇಳಿ ಬಂದಾಗ ನಕ್ಷತ್ರಾನುಸಾರವಾಗಿ ನಾನು ಫಲವನ್ನು ಹೇಳ್ತಾ ಇದ್ದೇನೆ. ಧನಹಾನಿ ಅಂತನ್ನುವಂತಹ ಫಲ ಯಾರಿಗಿದೆ ಅಂತನ್ನೋದನ್ನು ನೋಡಿಕೊಂಡು ಬರೋಣ. ಪುಷ್ಯ, ಆಶ್ಲೇಷ ಮತ್ತು ಮಘ. ಸೊ ಪುಷ್ಯ, ಆಶ್ಲೇಷ ಮತ್ತು ಮಘ ಈ ನಕ್ಷತ್ರದವರಿಗೆ ಧನಹಾನಿ ಸಂಭವಿಸ್ತಾ ಇದೆ ಈ ಒಂದು ಯುಗಾದಿಯ ಸಂದರ್ಭದಲ್ಲಿ. ಧನಹಾನಿ ಅಂತೇಳಿ ಬಂದಾಗ ರೊಕ್ಕ ಕಳ್ಕೊಳ್ಳೋದು ಅಂತ ಅಷ್ಟೇ ಅಲ್ಲ, ರೊಕ್ಕ ಖರ್ಚಾಗುವುದು ಅಂತಿರ್ಬೋದು, ಅಥವಾ ಹೆಚ್ಚಿನ ಖರ್ಚುಗಳು ಬರ್ತಿರ್ಬೋದು. ಸೊ ಇದೆಲ್ಲವೂ ಕೂಡ ಒಂದು ಧನಹಾನಿಯ ಸಂಕೇತಗಳೇ ಆಗಿವೆ. ಧನ ಲಾಭ ಯಾರಿಗೆ, ಯಾವ ಯಾವ ನಕ್ಷತ್ರಗಳಿಗೆ ಧನಲಾಭ ಇದೆ ಅಂತ ಪ್ರಶ್ನೆಯನ್ನು ಮಾಡಿಕೊಂಡ್ರೆ, ಯುಗಾದಿಗೆ ಸರಿಯಾಗಿ ಈ ಎಲ್ಲ ನಕ್ಷತ್ರದವರಿಗೆ ಧನಲಾಭ ಬರ್ತಾ ಇದೆ. ಆ ಧನಲಾಭದ ನಕ್ಷತ್ರಗಳು ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ ಮತ್ತು ಹಸ್ತ. ಮತ್ಯಾವ ನಕ್ಷತ್ರಗಳು ಅಂತಂತಂದರೆ ಚಿತ್ತ, ಸ್ವಾತಿ ಮತ್ತು ವಿಶಾಖ. ಸೊ ಈ ಎಲ್ಲ ನಕ್ಷತ್ರದವರಿಗೂ ಕೂಡ ಧನ ಲಾಭ ಅಂತನ್ನುವಂತಹ ಫಲವನ್ನು ಈ ಒಂದು ಪಂಚಾಂಗದಲ್ಲಿ ಯುಗಾದಿಗೆ ಹೇಳ್ತಾ ಇದ್ದಾರೆ. ಇದಿಷ್ಟಾಗಿತ್ತು 27 ನಕ್ಷತ್ರಗಳ ಆಧಾರಿತವಾದಂತಹ ಯುಗಾದಿಯ ಫಲ. ಸೊ ಯುಗಾದಿಯ ಫಲದ ನಂತರ ನಾವು ನೋಡುವಂಥದ್ದು 12 ರಾಶಿಗಳ, 12 ರಾಶಿಗಳ ಆಯವ್ಯಯ. ಸೊ ಆಯವ್ಯಯ ಅಂಥೇಳಿ ಬಂದಾಗ ಪ್ರಾಫಿಟ್ ಎಷ್ಟು, ಲಾಸ್ ಎಷ್ಟು ಅಂತನ್ನುವಂಥದ್ದು ಬಹಳ ವಿಶೇಷವಾಗಿರ್ತದೆ. ಹಾಗಿದ್ರೆ ಈ ಆಯವ್ಯಯವನ್ನು ನೋಡಿಕೊಂಡು ಬರೋಣ.